ಹೌದು, ನನ್ನ ತಾಯಿ ಸರಿಯಿಲ್ಲ, ನಾನು ಸರಿಯಿಲ್ಲ. ನನ್ನಿಂದ ನಿಮ್ಮ ಮರ್ಯಾದೆ ಹೋಗುವುದಾದರೆ ನಾನಿಲ್ಲಿ ಇರೋದಿಲ್ಲ ಎಂದವನು ಕೋಪದಲ್ಲಿ ಕಣ್ಣು ಒರೆಸಿಕೊಂಡು ಹೋಟೆಲ್ನಿಂದ ಹೊರ ನಡೆದನು ವರುಣ್. ಅವನಿಗೆ ನಿಜಕ್ಕೂ ಬೇಸರವಾಗಿತ್ತು. ಇಶಾನ್ ಅವನ ತಡೆದು ಮನೆಗೆ ಕರೆದುಕೊಂಡು ಹೋಗು, ನಾವು ಬರ್ತೀವಿ ಎಂದು ತಮ್ಮನಿಗೆ ಹೇಳಿದ ಅಭಿ ಯೋಚನೆಗೆ ಬಿದ್ದನು. ವರುಣ್ ತಾಳ್ಮೆ ಮನುಷ್ಯ. ಅವನೇ ಹೀಗೆ ಬೀದಿಯಲ್ಲಿ ಹೊಡೆದಾಟಕ್ಕೆ ನಿಂತಿದ್ದಾನೆಂದರೆ ಏನೋ ಬಲವಾಗಿ ನಡೆದಿದೆ ಎಂದು ಅರ್ಥ ಮಾಡಿಕೊಂಡನು. ನಡೀರಿ, ಇನ್ನೇನು ಪಾರ್ಟಿ ಮುಗಿಯುವ ಹಂತಕ್ಕೆ ಬಂದಿದೆ, ಮನೆಗೆ ಹೋಗಬೇಕು. ಬಂದಿರುವವರನ್ನೆಲ್ಲ ನೋಡಿ ಎಂದು ಅಭಿ ಆಕಾಶ್ ಸಾತ್ವಿಕ್ ಜೊತೆ ಒಳ ನಡೆದನು. ಮುಂದೆ ಮನೆಯವರೆಲ್ಲ ಹೋಟೆಲ್ ಪಾರ್ಟಿ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಆಗಲೇ ಸಮಯ 9 ಗಂಟೆಯಾಗಿತ್ತು. ಅವರಿಗೆ ಯಾರಿಗೂ ವರುಣ್ ಮಾಡಿದ ಜಗಳದ ಅರಿವಿರಲಿಲ್ಲ. ಕೇವಲ ಇಶಾನ್ ಮತ್ತು ವರುಣ್ ಮನೆಗೆ ಹೋದರು ಎಂದು ಮಾತ್ರ ತಿಳಿಸಿದ್ದರು. ಅವರಿಬ್ಬರು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದರಿಂದ ಯಾರೂ ಕೂಡ ಹೆಚ್ಚಾಗಿ ಭಾವಿಸಲಿಲ್ಲ. ತಮ್ಮ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದರು. ಇಶಾನ್ ತನ್ನೆಲ್ಲ ಬುದ್ಧಿ ಖರ್ಚು ಮಾಡಿ ವರುಣನ್ನು ವರ್ಮಾ ಮನೆಗೆ ಕರೆತಂದಿದ್ದ. ತೀವ್ರವಾಗಿ ನೊಂದಿದ್ದ ವರುಣ್ಗೆ ಆ ಕ್ಷಣಕ್ಕೆ ಯಾರ ಜೊತೆಗೂ ಮಾತು ಬೇಕಾಗಿರಲಿಲ್ಲ. ಒಬ್ಬನೇ ತನ್ನ ಮನೆಗೆ ಹೋಗಲು ನಿರ್ಧರಿಸಿದ್ದ. ಇಶಾನ್ ಒತ್ತಾಯಕ್ಕೆ ಮಣಿದು ಕೋಪದಲ್ಲಿ ವರ್ಮಾ ಮನೆಗೆ ಬಂದಿದ್ದನು. ಇಶಾನ್ ಕೂಡ ಹೆಚ್ಚು ಮಾತಾಡದೆ ಅವನ ಜೊತೆ ಸುಮ್ಮನಿದ್ದನು. ಅವನಿಗೆ ಅವನದೇ ಬೇರೆ ಟೆನ್ಷನ್. ಜೊತೆಗೆ ಅಭಿ ತಾನು ಬರೋವರೆಗೂ ಏನನ್ನು ವಿಚಾರಿಸಬೇಡ ಎಂದು ಹೇಳಿದ್ದರಿಂದ ಸುಮ್ಮನೆ ಆಗಿದ್ದನು. ವರ್ಮಾ ಮನೆಯವರು ಒಬ್ಬೊಬ್ಬರಾಗಿ ಖುಷಿಯಿಂದ ಮನೆಯೊಳಗೆ ಬಂದವರಿಗೆ ಕೋಪದಲ್ಲಿ ಬುಸುಗುಡುತ್ತಾ ಕುಳಿತಿದ್ದ ವರುಣ್ ಕಂಡ. ಅವನು ಮೊಬೈಲ್ ತಿರುಗಿಸಿ ಮುರುಗಿಸಿ ನೋಡುತ್ತಿದ್ದ. ಹೋಟೆಲ್ನಲ್ಲಿ ನಡೆದ ಜಗಳದಲ್ಲಿ ಅವನ ಫೋನ್ ಬಿದ್ದು ಪೂರ್ತಿ ಒಡೆದು ಹೋಗಿತ್ತು. ಈಗ ಯಾರ ಜೊತೆಯಾದರೂ ಮಾತಾಡಲು ಫೋನ್ ಅವಶ್ಯಕತೆ ಬಿದ್ದಿತ್ತು. ಈ ಸರಿ ರಾತ್ರಿಯಲ್ಲಿ ಎಲ್ಲಿ ತರಲು ಹೋಗೋದೆಂದು ಸುಮ್ಮನೆ ಕುಳಿತಿದ್ದ. ವರುಣ್, ಏನೋ ಇದು, ಯಾಕೆ ಹೀಗೆ ಕೂತಿದ್ಯಾ ಎಂದು ಕೇಳಿದರು ಕಲ್ಯಾಣಿ ಅಲ್ಲಲ್ಲಿ ಹರಿದಿದ್ದ ಅವನ ಶರ್ಟನ್ನು ನೋಡಿ. ಏನಿಲ್ಲ ದೊಡ್ಡಮ್ಮ ಎಂದವನು. ಎಲ್ಲರೂ ಬಂದದ್ದು ನೋಡಿ ಎದ್ದು ನಿಂತು, ಸನ್ನಿಧಿ ಬ್ಯಾಗ್ ತಗೋ, ಮನೆಗೆ ಹೋಗಬೇಕು ಎಂದನಷ್ಟೆ. ಎಲ್ಲರೂ ಅಚ್ಚರಿಯಿಂದ ನಿಂತರು. ಈ ರಾತ್ರಿಯಲ್ಲಿ ಏಕಾಏಕಿ ಹೊರಡಬೇಕು ಎಂದರೆ ಸನ್ನಿಧಿಗೆ ಆಶ್ಚರ್ಯವೇ. ಯಾಕೆ ಎಂದಳು ಸನ್ನಿಧಿ ಗೊಂದಲದಲ್ಲಿ. ಯಾಕೆ ಏನು ಅಂತ ಹೇಳೋಕ್ಕೆ ನನಗೀಗ ಪುರ್ಸೊತ್ತಿಲ್ಲ. ಬರುವ ಆಗಿದ್ರೆ ಬ್ಯಾಗ್ ತಗೊಂಡು ನಡಿ, ಇಲ್ಲಾಂದರೆ ಇಲ್ಲೇ ಇರು, ನನಗೇನಿಲ್ಲ, ನಾನು ಹೊರಡ್ತೀನಿ ಎಂದವನು. ಯಾರ ಮುಖವನ್ನು ನೋಡದೆ ಹೊರಟು ನಿಂತನು ವರುಣ್. ವರುಣ್, ಏನಿದೆಲ್ಲ? ನಾವೆಲ್ಲ ಇಲ್ಲೇ ಇದ್ದೀವಿ ತಾನೆ? ಅದೇನು ಮಾತನಾಡೋದು ಬಿಟ್ಟು ಹೀಗೆ ಹೊರಡ್ತೀನಿ ಅನ್ನೋದು? ಇದು ನಿನ್ನದೇ ಮನೆ ತಾನೆ, ಸುಮ್ಮನೆ ಕೂರು ಎಂದನು ಅಭಿ ಹೋಗುವವನ ಕೈ ಹಿಡಿದು ಹೇಳಿದು. ಬೇಡ ಬೇಡ, ನನ್ನ ತಾಯಿ ಜೈಲಿಗೆ ಹೋದಾಗಲೇ ಈ ಮನೆಗೆ ನನಗೆ ಋಣ ತೀರಿ ಆಗಿದೆ. ಅದು ನನ್ನ ಅರಿವಿಗೆ ಬಂದಿಲ್ಲ ಅಷ್ಟೆ. ನಾನೇ ನಾಚಿಕೆ ಬಿಟ್ಟವನಂತೆ ಇಲ್ಲಿಗೆ ಬಂದಿದ್ದು. ಇನ್ಮೇಲೆ ಈ ಕಡೆ ಬರೋದಿಲ್ಲ ನಾನು. ಈಗ ನನ್ನ ಹೋಗೋಕ್ಕೆ ಬಿಡಿ ಎಂದನು ವರುಣ್. ಸುತರಾಮ್ ಒಪ್ಪಲಿಲ್ಲ. ಯಾಕೋ ವರು, ಏನೇನು ಮಾತಾಡ್ತಿದ್ಯಾ? ನಿನ್ನ ತಾಯಿ ಇದ್ದರೆ ಮಾತ್ರ ಈ ಮನೆ ನಿಂಗೆ ಸೇರೋದು. ನೀನು ಈ ಮನೆಯ ಹಳಿಯ ಕಣೋ. ಅದಕ್ಕಿಂತಲೂ ಹೆಚ್ಚಾಗಿ ಮನೆಗೆ ಮಗನ ಸಮಾನ. ಯಾಕೆ ಈ ರೀತಿ ಮಾತಾಡೋದು ನೀನು? ಏನಾಯಿತು ಎಂದರು ರಮೇಶ್ ಬೇಸರದಿಂದ. ಏನೂ ಆಗಿಲ್ಲ ಮಾವ, ಅರ್ಜೆಂಟಾಗಿ ಹೋಗಬೇಕು. ನಿಮ್ಮ ಮಗಳನ್ನು ಕಳಿಸುವ ಆಗಿದ್ದರೆ ಕಳಿಸಿ, ಕರ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲೇ ಇರಲಿ ಅಂದರೆ ಶಾಶ್ವತವಾಗಿ ಇಟ್ಕೊಂಡು ಬಿಡಿ. ನಾನು ಕಳಿಸಲೇಬೇಕು ಅಂತ ಏನು ಕೇಳೋದಿಲ್ಲ ಎಂದನು ವರುಣ್. ತಾನಷ್ಟು ಕರೆದರೂ ಸುಮ್ಮನೆ ಇದ್ದ ಸನ್ನಿಧಿ ನೋಡಿ, ವರುಣ್ ಏನು ಅಂತ ಮಾತಾಡ್ತಿದ್ಯಾ? ನಾನಲ್ಲಿ ಆ ಥರ ಅಂದೆ ಅಂತ ಬೇಸರನ ಈ ಸಮಯದಲ್ಲಿ? ಸುಮ್ಮನೆ ಹಾಗೆ ಅಂದಿತ್ತು. ನೀನು ಹಾಗೆ ಬೀದಿಯಲ್ಲಿ ಜಗಳ ಮಾಡ್ತಿದ್ರೆ ಹೋಗೋದು ಯಾರ ಮರ್ಯಾದೆ ಹೇಳು? ಅದಕ್ಕೆ ಕೋಪದಲ್ಲಿ ಹಾಗೆ ಅಂದಿದ್ದು. ಅದನ್ನೇ ಮನಸ್ಸಿಗೆ ತಕೊಂಡು ಹೀಗೆ ಮಾತನಾಡ್ತಿದ್ಯಾ ಎಂದನು ಆಕಾಶ್. ತಾನು ಬೈದಿದ್ದಕ್ಕೆ ಬೇಸರ ಮಾಡಿಕೊಂಡಿರುವನು ಎಂದುಕೊಂಡು. ಯಾವ ಜಗಳ? ಯಾರ ಮರ್ಯಾದೆ ಹೋಯಿತು? ಯಾರಾದರೂ ಸರಿಯಾಗಿ ಹೇಳಿ, ಮೊದಲೇನಾಯಿತು ಅಂತ ಎಂದರು ಆ ಅಶೋಕ್ ಮಕ್ಕಳ ಮುಖ ನೋಡಿ. ದೊಡ್ಡಪ್ಪ, ಏನಾಯಿತು ಅಂದರೆ, ನಾನು ಮತ್ತು ನನ್ನ ಫ್ರೆಂಡ್ ಮಾತಾಡ್ತಾ ನಿಂತಿದ್ದೆವು. ಅವರಿಬ್ಬರು ಭಾನುಮತಿ ಆಂಟಿ ಬಗ್ಗೆ ಮಾತಾಡ್ತಿದ್ರು. ಅವ್ರು ಜೈಲಿಗೆ ಹೋಗಿರೋ ಬಗ್ಗೆ ಕೋಪದಲ್ಲಿ ಮಾತನಾಡ್ತಿದ್ದ ನೋಡಿ ವರುಣ್ ಅವರ ಮೇಲೆ ಕೈ ಮಾಡಿದ್ದಾನೆ. ಅದನ್ನು ತಡೆಯೋಕ್ಕೆ ಆಕಾಶ್ ಬ್ರೋ ಬಂದು ಬೈದಿದ್ದಕ್ಕೆ ಇಲ್ಲಿಗೆ ಬಂದಿದ್ದಾನೆ ಎಂದನು ಸಾತ್ವಿಕ್. ಅಲ್ಲಿ ನಡೆದಿದ್ದನ್ನೆಲ್ಲ ಚುಟುಕಾಗಿ ವಿವರಿಸಿ. ಏನು ಇಷ್ಟೊಂದೆಲ್ಲ ನಡೆದಿದೆಯಾ? ಮತ್ತು ನೀವು ಯಾಕೆ ನಮಗೆ ಒಂದು ಮಾತು ಹೇಳಿಲ್ಲ? ಯಾಕೋ ವರುಣ್ ಈ ರೀತಿ ಮಾಡ್ತೀಯಾ? ನೋಡು, ಜನಗಳು ಏನು ಮಾತಾಡ್ತಾರೆ ಅನ್ನೋ ಅರಿವಿದೆಯಾ ನಿನಗೆ? ಯಾರಾದರೂ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ಹಾಕಿದರೆ ಹೋಗೋದು ಯಾರ ಮರ್ಯಾದೆ ಹೇಳು ಎಂದರು ರಮೇಶ್ ಅವನಿಗೆ ಬುದ್ಧಿ ಹೇಳುವಂತೆ. ಹೋದರೆ ಹೋಗುತ್ತೆ ಬಿಡಿ, ಮರ್ಯಾದೆ ಹೋಗುತ್ತೆ ಅಂತ ಮನಸಾಕ್ಷಿ ಮಾರಿಕೊಂಡು ಬದುಕಲು ಆಗೋದಿಲ್ಲ. ಆ ಥರ ಬದುಕೋಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಅದೇನಿದ್ರು ಇವನ ತಂಗಿ ಮಾಡುವ ಕೆಲಸ ಅಷ್ಟೇ. ನಾನು
ಯಾವತ್ತು ಸತ್ಯದ ಪರವಾಗಿ ಇರುವವನು ಎಂದನು ವರುಣ್. ಸಾತ್ವಿಕ್ ಸನ್ನಿಧಿ ಮೇಲೆ ಹರಿಹಾಯ್ತು. ಅವರೆಲ್ಲ ಮಾತನಾಡುವಾಗ ಅವನೇನು ಹೇಳಲಿಲ್ಲ ಎಂದು. ವರುಣ್, ಅದೇನದು? ಅವನ ಕಡೆ ಕೈ ಮಾಡಿ ತೋರಿಸುವುದು. ಅವನು ಏನು ಮಾಡಿದ್ದಾನೆ? ಅವನ ಫ್ರೆಂಡ್ಸ್ ಮಾತನಾಡಿದ್ದಕ್ಕೆ ನೀನು ಅವನ ದೂರುವುದು ಯಾಕೆ? ಅದೇನಿದ್ರು ನಮ್ಮ ಹತ್ರ ಹೇಳಬೇಕು ತಾನೆ ಎಂದರೆ ಅರ್ಪಿತಾ ಅವನ ನಡವಳಿಕೆಗೆ ಬೇಸರಾಗಿ. ನಿಮ್ಮ ಹತ್ರ ಬಂದು ಹೇಳೋದಕ್ಕೆ ಅದೇನು ಧಾರಾವಾಹಿ ಕಥೆಯಲ್ಲ. ಈ ಕಚಡ ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ತಂಗಿ ಬಗ್ಗೆನೇ ಕೇವಲವಾಗಿ ಮಾತಾಡ್ತಾರೆ. ನನ್ನ ತಂದೆಗೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲದೆ ಹೋಗಿ US ಕೂತಿದ್ದಾರಂತೆ. ನನ್ನ ತಂಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾನೆ. ಅವನು ನಮ್ಮ ಮನೆಗೆ ಯಾರು ಹೆಣ್ಣು ಕೊಡೋದಿಲ್ಲ ಅಂತೆ. ನಮ್ಮ ಮನೆಯಿಂದ ಯಾರು ಹೆಣ್ಣು ತರೋದೇ ಇಲ್ಲ ಅಂತೆ. ಆ ಥರ ಎಲ್ಲ ಮಾತಾಡುವಾಗ ನಾನು ಸುಮ್ಮನೆ ಇರಬೇಕಾಗಿತ್ತ? ಅದನ್ನು ಈ ರಾಸ್ಕಲ್ ಕೇಳಿಸಿಕೊಂಡು ಸುಮ್ಮನೆ ನಿಂತಿದ್ದಾನೆ. ಇವನ ತಂಗಿ ಏನು ದೊಡ್ಡ ಸಾಚಾನ ಎಂದನು ವರುಣ್ ಅಕ್ಷರಾಂಶ ಸಿಟ್ಟಿನಿಂದ ಕುದಿಯುತ್ತಿದ್ದನು. ವರು, ನಾಲೆಗೆ ಬಿಗಿ ಹಿಡಿದು ಮಾತಾಡು. ಅವಳಿನ ಹೆಂಡತಿ ಅನ್ನೋದನ್ನು ಮರಿಬೇಡ ನೀನು ಎಂದರು ಅಶೋಕ್ ಗಂಭೀರವಾಗಿ. ನಾನೇನು ಮರೆತಿಲ್ಲ. ನನಗೆ ಹೇಳ್ತಾನೆ ಅವನು. ನನ್ನ ಮದುವೆ ಮುಂಚೆನೇ ಅಮ್ಮನ ಅರೆಸ್ಟ್ ಆಗಿದ್ದರೆ ನನಗೆ ಯಾರೂ ಹೆಣ್ಣು ಕೊಡ್ತಿರ್ಲಿಲ್ವಂತೆ. ನನ್ನ ತಂಗಿನ ಯಾರೂ ಮದುವೆ ಆಗೋದಿಲ್ಲ ಅಂತೆ. ಇವನು ದೊಡ್ಡ ಮನಸ್ಸು ಮಾಡಿ ನನಗೆ ಇವನ ತಂಗಿ ಕೊಟ್ಟಿದ್ದಾನೆ ಅಂತೆ. ಅದನ್ನೆಲ್ಲ ಕೇಳಿಕೊಂಡು ನಾನು ಯಾಕೆ ಸುಮ್ಮನೆ ಇರಲಿ? ಅವತ್ತು ಇವನು ತಂಗಿನ ಮದುವೆ ಆಗೋದಕ್ಕೆ ಯಾವನೂ ಗತಿ ಇಲ್ಲದೆ ನಾನು ಮದುವೆ ಆಗಿದ್ದು. ನಿಜ ಹೇಳೋಕ್ಕೆ ಹೋದರೆ ಇವರ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ನನ್ನ ಜೊತೆ ಪ್ರೀತಿ ಮಾಡಿ ಇನ್ನೊಬ್ಬನ ಜೊತೆ ಮದುವೆ ಆಗೋಕ್ಕೆ ಹೋಗಿದ್ದವಳು ಇವಳು. ನನ್ನ ತಂಗಿ ಏನೂ ಹಾಗೆ ಮಾಡಿಲ್ಲ ಎಂದನು ವರುಣ್ ನೋವಿನಿಂದ. ವರುಣ್, ಜಗಳ ಇರೋದು ನಿನ್ನ ನಡುವೆ. ಅದನ್ನಷ್ಟೇ ಮಾತಾಡು. ನನ್ನ ತಂಗಿನ ಮಧ್ಯೆ ತರಬೇಡ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ? ನಿಮ್ಮಮ್ಮ ಇವತ್ತಲ್ಲ ನಾಳೆ ಜೈಲಿನಿಂದ ಆಚೆ ಬಂದರೆ ಮಾಡೋದು ಅದೇ ಕೆಲಸ ತಾನೆ. ಅದನ್ನೇ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದರಲ್ಲಿ ಏನಿತ್ತು? ನಾಳೆ ನಿಮ್ಮ ಅಮ್ಮನಿಂದ ಸನ್ನಿಧಿಗೆ ತೊಂದರೆ ಆಗದಿರಲಿ ಅಂತ ಅವರು ಹೇಳಿದ್ದು. ನೀನು ಅದನ್ನೆಲ್ಲ ಬೇರೆ ಥರ ಅರ್ಥ ಮಾಡಿಕೊಂಡಿದ್ಯಾ. ನನ್ನ ತಂಗಿನ ನಿನ್ನ ತಂಗಿಗೆ ಹೋಲಿಸಬೇಡ ಎಂದನು ಸಾತ್ವಿಕ್. ವರುಣ್ ಧೋರಣೆ ಒಪ್ಪದೆ. ಯೂ ಎಂದು ಕಿರುಚಿ ಸಾತ್ವಿಕ್ ಕೊರಳು ಪಟ್ಟಿ ಹಿಡಿದವನು. ಏನು ಅರ್ಥ ಮಾಡ್ಕೊಳ್ಳೋದು? ಏನೋ ಅರ್ಥ ಮಾಡಿಕೊಳ್ಳಿ. ಯಾವನೋ MLA ಮಗ ಸಿಗ್ತಾನೆ ಅಂತ. ನಾನಿಲ್ಲ ಅಂದರೆ ಅವನಂತ ಮದುವೆ ಮಾಡಿಕೊಡಲು ಹೋಗಿದ್ದವ ನೀನೇನು ನನಗೆ ಹೇಳೋದು? ಅವರಷ್ಟೆಲ್ಲ ನನ್ನ ತಂಗಿ ಬಗ್ಗೆ ಮಾತಾಡಿದ್ರಲ್ಲ, ನಿಮ್ಮ ಬಾಯಲ್ಲಿ ಒಂದು ಮಾತು ಬಂತ ಅವಳ ಬಗ್ಗೆ ಹಾಗೆ ಹೇಳಬೇಡಿ ಅಂತ? ಅವಳಿ ಮನೆಯವಳಂತ ಬೇಡ, ಕನಿಷ್ಠ ಪಕ್ಷ ಒಂದು ಹೆಣ್ಣು ಮಗಳು ಅಂತಾನು ನಿಮಗೆ ಕರುಣೆ ಹುಟ್ಟಲಿಲ್ಲ. ಏನು ಮಾಡಿದ್ದಾಳೆ ನಿಮಗೆ ಅವಳು? ನಿಂಗೇನು ಅವಮಾನ ಮಾಡಿದ್ಲಾ? ಕೆಟ್ಟದ್ದು ಮಾಡಿದಾಳ? ಅವಳ ಪಾಡಿಗೆ ಅವಳಿದ್ದಾಳೆ. ಅವಳ ಬಗ್ಗೆ ಯಾವನೋ ಬೀದಿಯಲ್ಲಿರುವನು ಮಾತಾಡಿದರೆ ಅದರ ತಪ್ಪೇನು ಅಂತ ನನ್ನ ಹತ್ರ ಕೇಳ್ತೀಯಾ ಎಂದು ಹಿಡಿತ ಬಿಗಿ ಮಾಡುತ್ತಿದ್ದನು ವರುಣ್. ತೆಗಿಯೋ ಕೈನ. ಏನು ಮಾಡ್ತಿದ್ಯಾ ನೀನು? ನಿಂಗೇನು ಹುಚ್ಚು ಹಿಡ್ದಿದ್ಯಾ? ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ ಎಂದು ಮನೆಯವರು ತಡೆಯುತ್ತಿದ್ದರು. ಕೇಳುತ್ತಿಲ್ಲ. ಎಲ್ಲರ ಮುಖದಲ್ಲೂ ಆತಂಕ. ವರುಣ್, ಬಿಡಿ ಅವನನ್ನು ಎಂದು ಮಧ್ಯೆ ಬಿಡಿಸಲು ಬಂದಳು ಸನ್ನಿಧಿ. ಅವನು ಯಾವನೋ ಏನೋ ಮಾತಾಡಿದರೆ ನೀವ್ಯಾಕೆ ನನ್ನ ಅಣ್ಣನ ಮೇಲೆ ಕೊರಳ ಪಟ್ಟಿ ಹಿಡಿದಿದ್ದೀರಾ? ನಿಮ್ಮ ತಂಗಿ ನನ್ನನ್ನು ಯಾಕೆ ವಹಿಸ್ಕೊಳ್ಬೇಕು? ನಮ್ಮೆಲ್ಲರ ಎದುರಿಗೆ ನನ್ನ ಅಣ್ಣನ ಕೊರಳ ಪಟ್ಟಿ ಹಿಡಿಯೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ನಿಮ್ಮಮ್ಮ ಇದ್ದಾಗಲೂ ಹೀಗೆ ಹಿಂಸೆ ಕೊಡ್ತಿದ್ರು. ಈಗ ಅವರ ನಂತರ ನೀವು ಅದೇ ಥರ ನಮಗೆ ಹಿಂಸೆ ಕೊಡೋದಕ್ಕೆ ಬಂದಿದ್ದೀರಾ? ನಿಮಗೇನು ಹುಚ್ಚು ಹಿಡಿದಿದೆ ಎಂದು ಸಾತ್ವಿಕ್ ನಾನು ಹೇಳೆದು ಹೊಡೆದೇ ಬಿಟ್ಟಳು. ಅದಂತೂ ಯಾರೂ ನಿರೀಕ್ಷಿಸಿರಲಿಲ್ಲ. ಸನ್ನಿಧಿ, ಗುಡುಗಿದನು ಅಭಿಮನ್ಯು. ಕಣ್ಣು ಕೆಂಪು ಮಾಡಿಕೊಂಡು ಬಿಟ್ಟರೆ 2 ಬಾರಿಸ್ತಿದ್ದನೇನು. ಸಂಬಂಧದಲ್ಲಿ ನಾದಿನಿ ಆಗ್ತೀಯ ಅಂತ ಸುಮ್ಮನೆ ಇದ್ದೀನಿ. ಏನೇ ಮಾತಾಡ್ತಿರೋದು ನೀನು? ಏನು ಗೊತ್ತು ನಿನಗೆ ಅವನ ಬಗ್ಗೆ? ಈ ಮನೆಯಲ್ಲಿ ಕಣ್ಮುಚ್ಚಿ ನಂಬಬೇಕು ಅಂತ ಅನ್ನುವ ವ್ಯಕ್ತಿ ಅವನೊಬ್ಬನೇ. ಅವನ ಹೊಡೆಯಲು ನೀನ್ಯಾರು? ಅವನು ಹೇಳುತ್ತಿರೋದ್ರಲ್ಲಿ ಏನು ತಪ್ಪಿದೆ? ಜಗತ್ತಲ್ಲಿ ನೀನೊಬ್ಬಳು ಮಾತ್ರ ಹೆಣ್ಣ. ನಿನ್ನೊಬ್ಬಳಿಗೇನೆ ಅಣ್ಣ ಇರೋದು. ಉಳಿದವರೆಲ್ಲ ಏನು ಅನಾಥರ? ವರುಣ್ಗೆ ತಂಗಿಯಾಗಿ ನಾನಿದ್ದೀನಿ. ನಾಳೆ ಪ್ರಜ್ಞಾ ಅಕ್ಕನ ಬಗ್ಗೆ ಹೀಗೆ ಮಾತಾಡಿದರೆ ಅಭಿ ಸುಮ್ಮನೆ ಇರ್ತಾರಾ ಎಂದಳು ಶ್ರೀನಿಕಾ ಗಂಡನನ್ನು ತಡೆದು. ತಾನೇ ಬಿರುಗಾಳಿಯಂತೆ ನಿಂತು. ಅತ್ತಿಗೆ ಎಂದಳು ಸನ್ನಿಧಿ ಬೇಸರದಿಂದ. ಮುಚ್ಚು ಬಾಯ್. ನಿನ್ನ ಬಾಯಿಂದ ನನ್ನ ಅತ್ತಿಗೆ ಅಂತ ಕರೆಯಬೇಡ. ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ತುಂಬ ಅತಿಯಾಗಿದೆ ನಿಂದು. ನಾನು ಹೊರಗಡೆಯಿಂದ ಬಂದಿರುವ ಸೊಸೆ. ನೀನು ಪ್ರಶ್ನೆ ಮಾಡಬಾರ್ದಂತ ಸುಮ್ಮನೆ ಇದ್ದೀನಿ. ಯಾರಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದರೆ ಸಾಕು ನಿಮ್ಮ ಶೋಷಣೆ ಅಂತ ಅಂದ್ಕೊಂಡಿದ್ಯಾ? ಏನಿದೆ ನಿನ್ನ ಮನಸ್ಸಲ್ಲಿ? ಕಟ್ಕೊಂಡ ಗಂಡನ ಮೇಲೆ ಕೈ ಮಾಡೋದಕ್ಕೆ ನಿಂಗ್ಯಾರು ಅಧಿಕಾರ ಕೊಟ್ಟಿದ್ದು? ಇಲ್ಲಿ ಇಷ್ಟೊಂದು ಜನ ನಿಂತಿರುವಾಗ ನಿನಗೆ ಮಧ್ಯೆ ಬರಲು ಹೇಳಿದವರಾರು? ನಿಲ್ಲು ದೂರ ಎಂದಳು ಶ್ರೇಣಿಕಾ ಸನ್ನಿಧಿ ನಡೆ ಇಷ್ಟ ಆಗದೆ. ಶ್ರೇಣಿಕಾ ಎಂದರು ಅರ್ಪಿತಾ, ಸೊಸೆಯಿಂದ ಮತ್ತೊಂದು ಅನರ್ಥ ಆಗದಿರಲಿ ಎಂದು ತಡೆಯಲು.
ನಾನು ಮಾತನಾಡ್ತಿದ್ದೀನಿ ಅತ್ತೆ. ನಾನು ಮಾತನಾಡುವಾಗ ಬೇರೆಯವರು ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ವರುಣ್ ಅವರೇ, ಅಲ್ಲಿ ಏನಾಯಿತು ಅಂತ ದಯವಿಟ್ಟು ನಿಜ ಹೇಳಿ. ಅರ್ಧಂಬರ್ಧ ಮಾತಿಂದ ಇಲ್ಲಿ ಯಾರಿಗೂ ಏನು ಅರ್ಥ ಆಗೋದಿಲ್ಲ ಎಂದಳು ಶ್ರೀನಿಕಾ ಸ್ವಲ್ಪ ಸಮಾಧಾನ ಮಾಡಿಕೊಂಡು. ನಾನು ಫೋನ್ನಲ್ಲಿ ಮಾತಾಡೋಕ್ಕೆ ಅಂತ ಹೊರಗಡೆ ಹೋಗ್ತಿದ್ದಾಗ ಸಾತ್ವಿಕ್ ಫ್ರೆಂಡ್ಸ್, ಇವನ ಹತ್ರ ನಾನು ಸನ್ನಿಧಿಗೆ ಸರಿಯಾದ ಜೋಡಿ ಅಲ್ಲ, ನಮ್ಮ ಮನೆತನ ಸರಿ ಇಲ್ಲ, ನನ್ನ ತಂದೆಗೆ ನಾವೆಲ್ಲ ಇಷ್ಟ ಇಲ್ಲ ಅಂತ ಬಿಟ್ಟು ಹೋಗಿ US ನಲ್ಲಿದ್ದಾರೆ. ನಮ್ಮ ತಾಯಿ ನಡವಳಿಕೆ ಸರಿ ಇಲ್ಲ, ಕೊಲೆಗಾತಿ. ತಾಯಿನೇ ಹೀಗೆ, ಮಗಳು ಹೆಂಗೋ. ಅವಳನ್ನು ಯಾರು ಮದುವೆ ಆಗ್ತಾರೆ? ಮೊದಲು ಸನ್ನಿಧಿಗೆ ನನ್ನ ಜೊತೆ ಡೈವರ್ಸ್ ಕೊಡಿಸು ಅಂತೆಲ್ಲ ಹೇಳ್ತಿದ್ರು ಶ್ರೀನಿಕಾ. ಅದನ್ನೆಲ್ಲ ಕೇಳಿಕೊಂಡು ನಾನು ಸುಮ್ಮನೆ ಇರಬೇಕಾ? ಹೌದು, ನನ್ನ ತಾಯಿ ತಪ್ಪು ಮಾಡಿದ್ದಾರೆ. ನನ್ನ ಮಾನ ಮರ್ಯಾದೆ ಗೌರವ ಹೋಗಿದೆ. ನನಗೂ ಅವರ ಮೇಲೆ ಬೇಸರ ಇದೆ. ನಾನು ಯಾವತ್ತಾದರೂ ಅವರು ಸರಿ ಅಂತ ಹೇಳಿದ್ನಾ ಅಥವಾ ವಹಿಸಿಕೊಂಡಿದ್ದೀನ? ಅವರು ಮಾಡಿದ ತಪ್ಪಿಗೆ ಕೋರ್ಟ್ ಶಿಕ್ಷೆ ಕೊಟ್ಟಿದೆ. ಅದನ್ನು ಅವರು ಅನುಭವಿಸ್ತಿದ್ದಾರೆ. ಇನ್ನು ಬಿಂದುಗೆ ಇಲ್ಲಿದ್ದ ಬೇಸರ ಕಾಡದಿರಲಿ ಅಂತ ಬೇರೆ ಕಡೆ ಓದೋಕ್ಕೆ ಕಳಿಸಿದ್ದೇನೆ. ಅಪ್ಪ US ಕಂಪನಿಯನ್ನು ಮಾರಿ ಇನ್ನೊಂದೆರಡು ತಿಂಗಳಲ್ಲಿ ಇಲ್ಲಿಗೆ ಬರ್ತಾರೆ. ಅವರಿಗೆ ಇಲ್ಲಿಗೆ ಬರೋಕ್ಕೆ ಸಮಯ ಇಲ್ಲ. ಅದನ್ನೇ ಇವರೆಲ್ಲ ಇಟ್ಕೊಂಡು ಒಂದು ಕುಟುಂಬದ ತೇಜೋವಧೆ ಮಾಡೋದೆಷ್ಟು ಸರಿ ಎಂದನು ವರುಣ್. ಅವನಾಗಲೇ ಒಳಗೊಳಗೆ ಬೆಂದಿದ್ದಾನೆ. ಎಷ್ಟು ಅಂತ ಸಹಿಸುವನು? ನೋಡಿ, ನನ್ನ ತಾಯಿಂದ ನಿಮಗೆಲ್ಲ ಮರ್ಯಾದೆ ಹೋಗಿದೆ, ಅವಮಾನ ಆಗಿದೆ. ಅದು ನನಗೂ ಗೊತ್ತಿದೆ. ನಾನು ನಿಮಗೆಲ್ಲ ಮಾತು ಕೊಡ್ತೀನಿ. ನಿನ್ನ ತಾಯಿಯಿಂದ ನಿಮಗೆ ಇನ್ಯಾವ ತೊಂದರೆ ಆಗೋದಿಲ್ಲ. ನನ್ನ ತಾಯಿ ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ನನ್ನ ಅಮ್ಮನ ಕರ್ಕೊಂಡು ಬೇರೆ ಕಡೆ ಹೋಗ್ತೀನಿ. ಈ ಮನೆಗೆ ಇನ್ಯಾವತ್ತೂ ಕಳಿಸುವುದಿಲ್ಲ. ನೀವು ಯಾರೂ ಆತಂಕ ಪಡುವುದು ಬೇಡ ಎಂದನು ವರುಣ್. ಯಾಕೋ ವರುಣ್ ಈ ರೀತಿ ಮಾತಾಡ್ತಿದ್ಯಾ? ನಿನಗೆ ನಾವೇನೋ ಅಲ್ವೇನೋ? ನಾವು ಯಾವತ್ತಾದರೂ ಈ ರೀತಿ ಹೇಳಿದೀವ? ಭಾನುವಿಂದ ನಮ್ಮ ಮರ್ಯಾದೆ ಹೋಗಿದೆ ಅಂತ ಅವಳು ನಮಗೂ ತಂಗಿ ಕಾಣು. ನಮಗೆ ಅವಳ ಮೇಲೆ ಅಷ್ಟೊಂದು ದ್ವೇಷ ಇದ್ದಿದ್ದರೆ ಅವಳು ಚಿಕ್ಕ ಪುಟ್ಟ ತಪ್ಪು ಮಾಡುವಾಗಲೇ ಹಿಂಸೆ ಕೊಡ್ತಿದ್ದೆವು. ಹೋಗಲಿ ಬಿಡು ಅಂತ ಸುಮ್ಮನೆ ಆಗ್ತಿರ್ಲಿಲ್ಲ. ಈಗಲೂ ಅವಳನ್ನು ಜೈಲಿಗೆ ಕಳ್ಸೋಕ್ಕೆ ನಮಗೇನು ಇಷ್ಟ ಇತ್ತಾ? ಅಲ್ಲಾದರೂ ಸರಿಯಾಗಿ ಬುದ್ಧಿ ಕಲೀಲಿ ಅಂತ ಕಳಿಸಿರೋದು ಅಷ್ಟೇ ಎಂದರು ರಮೇಶ್. ಅದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಮಾವ, ಆದರೆ ಬೇರೆಯವರು ಅರ್ಥ ಮಾಡ್ಕೊಳ್ಬೇಕಲ್ವ? ಏನಮ್ಮ ಸನ್ನಿಧಿ, ಈಗಲಾದರೂ ನಿನ್ನ ಕಣ್ಣಿಗೆ ಕಟ್ಟಿದ ಪೊರೆ ಇದೆಯೋ ಹೋಗಿದೆಯೋ? ನನ್ನ ತಾಯಿ ಒಂದು ಮಾತು ಹೇಳ್ತಿದ್ರು, ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಕಷ್ಟದ ಅಡಿಪಾಯವನ್ನು ತೋರಿಸಿ ಬೆಳೆಸಬೇಕು. ಮೇಲಿನ ಮಹಡಿ ತೋರಿದರೆ ಅವರಿಗೆ ಬದುಕಿನ ಹಂತಗಳು ಅರ್ಥವಾಗುವುದಿಲ್ಲ ಅಂತ. ಅದು ನಿನ್ನ ವಿಚಾರದಲ್ಲಿ ನಿಜ ಅನಿಸ್ತಿದೆ ಅಲ್ವಾ? ನಾನು ಇಷ್ಟೆಲ್ಲ ಈ ಮನೆಯವರಿಂದ ಅವಮಾನ ಆದರೂ ವಾಪಸ್ ಇಲ್ಲಿಗೆ ಬರಲು ಕಾರಣ ಯಾರು ಗೊತ್ತಾ? ನನ್ನ ಗಂಡ. ಅವರೊಬ್ಬರು ಸರಿ ಇದ್ದರೆ ಸಾಕಲ್ವಾ? ಆದರೆ ನೀನೇನು ಮಾಡಿದೆ? ಅಮ್ಮ ಸರಿಯಿಲ್ಲ, ತಂಗಿ ಸರಿಯಿಲ್ಲ ಅಂತ ಅವನ ನೋಯಿಸ್ತಿದ್ಯಾ ಎಂದಳು ಶ್ರೀನಿಕಾ. ನೀನು ಯಾವಾಗಲೂ ಯಾಕೆ ದುಡುಕಿ ನಿರ್ಧಾರ ಮಾಡೋದು? ನಿನಗೆ ಯೋಚನೆ ಮಾಡುವ ಶಕ್ತಿ ಇಲ್ವಾ? ಅಥವಾ ಯೋಚನೆ ಮಾಡುವ ಶಕ್ತಿ ಕಳೆದುಕೊಂಡಿದ್ಯಾ? ಬರೀ ಒಬ್ಬ ವ್ಯಕ್ತಿನ ಚಿಕ್ಕಂದಿನಿಂದ ಪ್ರೀತಿ ಮಾಡಿದೆ, ಅವನ ಬಿಟ್ಟು ಬದುಕೋಕ್ಕೆ ಆಗೋಲ್ಲ, ಸಾಯ್ತೀನಿ ಅಂತ ಹೇಳೋದು ತುಂಬ ಸುಲಭ. ಆದರೆ ಯಾವತ್ತು ನಿಜವಾದ ಪ್ರೀತಿ ಯಶಸ್ಸು ಕಾಣೋಕ್ಕೆ ಶ್ರಮ ಮುಖ್ಯ ಆಗುತ್ತೆ. ನಾನು ಮದುವೆಯಾಗಿ ಬಂದಾಗಿನಿಂದ ನಿನ್ನ ಎಡವಟ್ಟು ನೋಡಿದ್ದೇನೆ ಹೊರತು ನಿನ್ನ ಶ್ರಮ ನೋಡಲೇ ಇಲ್ಲ. ಒಂದು ಕಂಪನಿ ಕೆಲಸಕ್ಕೆ ಪ್ರಯತ್ನ ಮಾಡಲಿಲ್ಲ. ಪ್ರೀತಿ ಮಾಡಿದೆ, ಆದರೆ ಮನೆಯಲ್ಲಿ ಹೇಳಿಲ್ಲ. ಅಷ್ಟಕ್ಕೂ ನೀನು ವರುಣನ್ನು ಪ್ರೀತಿಸಿದೆ ಎಂದು ಹೇಳಲು ಯಾವ ದೊಡ್ಡ ಶ್ರಮ ಇದೆ? ಸ್ವಭಾವತಃ ವರುಣ್ ಒಬ್ಬ ಒಳ್ಳೆಯ ಮನುಷ್ಯ, ಮೃದು ಸ್ವಭಾವಿ, ಇನ್ನೊಬ್ಬರ ಸಹವಾಸಕ್ಕೆ ಹೋಗೋದಿಲ್ಲ, ಯಾವ ಚಟ ಇಲ್ಲ, ಶ್ರೀಮಂತ ಮನೆತನದವನು, ಒಳ್ಳೆ ಕೆಲಸ ಇದೆ. ಇಷ್ಟೆಲ್ಲ ಒಳ್ಳೆ ಗುಣ ಇರುವ ವ್ಯಕ್ತಿಯನ್ನು ಯಾರಾದರೂ ಪ್ರೀತಿಸಿಯೇ ಪ್ರೀತಿಸ್ತಾರೆ. ನೀನೇನು ಹೊಸದಾಗಿ ಪ್ರೀತಿಸಿದ್ದು? ಅವನಿಗಾಗಿ ಏನು ತ್ಯಾಗ ಮಾಡಿರುವೆ? ನೀನು ಕುಡುಕ ಕುಂಟನ ಮದುವೆಯಾಗಿ ತ್ಯಾಗ ಮಾಡಿದೆಯಾ? ಈಗ ಬಂದು ಕೈ ಮಾಡಿದೆಯಲ್ಲ. ಯಾವಾಗಲೂ ಹೇಳ್ತೀರಾ ನಮ್ಮನ್ನು ನಂಗಿಸಿದ್ರು, ಅವಮಾನ ಮಾಡಿದ್ರು ಎಂದು. ಅದು ನಿಜ ಕೂಡ, ಒಪ್ಪೋ ಮಾತು. ಆದರೆ ನೀನು ನಿನ್ನ ತಂದೆಯನ್ನು ಮೊದಲು ದ್ವೇಷಿಸಬೇಕು. ಯಾಕೆ ಗೊತ್ತಾ? ಭಾನುಮತಿ ಆಂಟಿ ಪ್ರತಿ ಬಾರಿ ಅಂಗಿಸಲು ಬಂದಾಗಲೆಲ್ಲ ನಿನ್ನ ತಂದೆ ಅವರಿಗೋಸ್ಕರ ಅಲ್ಲದಿದ್ದರೂ ಹೆಂಡತಿ ಮಕ್ಕಳಿಗೋಸ್ಕರ ಎಲ್ಲರ ಎದುರು ಗಟ್ಟಿಯಾಗಿ ನಿಂತು ತಮ್ಮ ಅಸ್ತಿತ್ವವನ್ನು ನಿರೂಪಿಸಬೇಕಾಗಿತ್ತು. ಆದರೆ ಅವರು ಆ ಕೆಲಸ ಮಾಡಲಿಲ್ಲ. ಅದೇ ಮುಂದುವರಿಯಿತು. ನಿಮ್ಮ ತಾಯಿಯವರು ಒಂದು ದಿನ ಅರ್ಪಿತಾ ಅತ್ತೆಯಂತೆ ಗಟ್ಟಿಯಾಗಿ ಮಾತನಾಡಿದ್ರು. ಭಾನುಮತಿ ಆಂಟಿ ನಿಮ್ಮನ್ನು ಅವಮಾನಿಸ್ತಿರಲಿಲ್ಲ. ದನಿ ಚಿಕ್ಕದಾದರೆ ಏನಂತೆ, ಹೆದರಿಸಬಾರದು ಎಂದು ನಿಯಮ ಇದೆಯಾ? ಭಾನುಮತಿ ಆಂಟಿ ಬಗ್ಗೆ ಗೊತ್ತಿದ್ದು ನೀನು ವರುಣನ್ನು ಪ್ರೀತಿಸಿದ್ದು ನಿನ್ನ ತಪ್ಪು. ನಿನ್ನ ನಂತರ ಈ ವಿಚಾರ ನಿನ್ನ ಅಣ್ಣ ಸಾತ್ವಿಕ್ ಭಾವನಿಗೆ ತಿಳಿದರು
ಸುಮ್ಮನೆ ಇದ್ದದ್ದು ಇನ್ನೂ ದೊಡ್ಡ ತಪ್ಪು. ನಿಮಗೆ ಬುದ್ಧಿ ಹೇಳ್ಬೋದಿತ್ತಲ್ವ, ಯಾಕೆ ಸುಮ್ಮನಾದರು? ವರುಣ್ ಒಳ್ಳೆ ಮನುಷ್ಯ ಎಂದು ತಾನೆ. ಮತ್ತು ಈಗ ಯಾಕೆ ನಿನ್ನ ಜೊತೆ ವರುಣ್ ಸರಿಯಾಗಿರುವುದಿಲ್ಲ ಎಂಬ ಅನುಮಾನ ಆಗಲು ಕೂಡ ಭಾನುಮತಿ ಆಂಟಿ ಕೆಟ್ಟವರೇ ಆಗಿದ್ದರು ತಾನೆ. ಕುರಿ ಹಳ್ಳಕ್ಕೆ ಬಿದ್ದರೆ ಹಳಿಗೊಂದು ಕಲ್ಲು ಎನ್ನುವ ರೀತಿ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಕುಗ್ಗಿಸುವ ಕೆಲಸ ಮಾಡಲು ಎಷ್ಟು ಧೈರ್ಯ ನಿಮಗೆ? ಬಿಂದು ನಿನ್ನಂತೆ ಎನ್ನುತ್ತಾನೆ. ಅವಳ ತಾಯಿ ಕೆಟ್ಟವರು, ಆದರೆ ಅವಳೇನು ಮಾಡುವವಳು? ಹೌದು, ಒಪ್ಪೆ, ಬಿಂದುವಿಗೆ ಅಂತಸ್ತಿನ ಜಂಬ ಇದೆ, ತಪ್ಪೇನು? ಅವರ ಅಜ್ಜಿ, ತಾತ, ಮಾವ, ಅಪ್ಪ, ಅಮ್ಮ ಎಲ್ಲರೂ ಕೂಡ ಉತ್ತಮ ಹುದ್ದೆಯಲ್ಲಿದ್ದು ಸಮಾಜದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದಾಗ ಅವರ ಮಕ್ಕಳಿಗೆ ಗೌರವ ಬರುವುದು ಸಾಮಾನ್ಯ. ಅದನ್ನು ನಾವು ತಪ್ಪು ಎಂದು ಹೇಳಲು ಆಗುವುದಿಲ್ಲ. ಏಕೆಂದರೆ ಆ ಜಾಗದಲ್ಲಿ ಯಾರಿದ್ದರೂ ಹಾಗೇ ಇರುವುದು. ಅದೊಂದು ಸಂದರ್ಭ ಅಷ್ಟೇ. ಅದನ್ನಿಟ್ಟುಕೊಂಡು ಬಿಂದುವನ್ನು ಕೆಟ್ಟವಳೆಂದು ತೀರ್ಮಾನಿಸುವುದು ಎಷ್ಟು ಸರಿ ಎಂದಳು ಶ್ರೀನಿಕಾ ಎಲ್ಲರಿಗೂ ಪ್ರಶ್ನೆ ಮಾಡುವಂತೆ. ನಾನು ಅವಳನ್ನು ಕೆಟ್ಟವಳು ಎಂದು ಹೇಳಲಿಲ್ಲ. ನಾನು ಕೂಡ ವಿರೋಧಿಸ್ತಿದ್ದೆ. ಆದರೆ ಅಷ್ಟರಲ್ಲಿ ವರುಣ್ ಜಗಳ ಶುರು ಮಾಡಿದ ಎಂದನು ಸಾತ್ವಿಕ್. ನೀವು ಹೇಳದಿದ್ದರೂ ನಿಮ್ಮ ಮೌನದ ಅರ್ಥ ಮಾತನ್ನು ಒಪ್ಪಿದಂತೆ ಭಾವ. ಇಲ್ಲದಿದ್ದರೆ ನೀವು ಅವರ ಮೇಲೆ ಕೈ ಮಾಡದಿದ್ದರೂ ಆ ಕ್ಷಣವೇ ಕತ್ತು ಹಿಡಿದು ಆಚೆ ತಳ್ಳಬೇಕಾಗಿತ್ತು. ನಿಮ್ಮ ಕೈಯಿಂದ ಆಗಲಿಲ್ಲ ಎಂದರೆ ಉಳಿದವರಿಗೆ ಹೇಳಬೇಕಾಗಿತ್ತು. ಯಾಕೆಂದರೆ ನಮ್ಮ ಮನೆಯ ಹುಡುಗಿಯ ನಡತೆ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಹೊರಗಡೆ ವ್ಯಕ್ತಿಗಳಿಗೆ ಏನು ಹಕ್ಕಿದೆ ಅಲ್ವಾ? ಅದೇ ವರುಣ್ ಹೇಳುವಂತೆ ಬಿಂದು ಬಗ್ಗೆ ಮಾತಾಡುವ ಬದಲು ಅದೇ ಮಾತುಗಳನ್ನು ಸನ್ನಿಧಿ ಬಗ್ಗೆ ಹಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ ಎಂದ ಶ್ರೀನಿಕಾ ಮಾತಿಗೆ ಅವನ ಬಳಿ ಉತ್ತರವಿಲ್ಲ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಅಂದ್ಕೊಳ್ತೀನಿ. ನಿನ್ನಿಂದ ವರುಣ್ ತುಂಬ ಅನುಭವಿಸಿದ್ದಾನೆ. ನೀನು ಅವನನ್ನು ಪ್ರೀತಿಸಿದೆ ಎಂದು ಒಂದೇ ಕಾರಣಕ್ಕೆ ಅವನ ಮೇಲೆ ನಿನ್ನ ದರ್ಪ ತೋರಲು ಬರಬೇಡ. ಏಕೆಂದರೆ ಮದುವೆ ಮಂಟಪದಲ್ಲಿ ನನ್ನ ತಾಯಿಯ ವಿರೋಧಿಸಿ ನಿನ್ನ ಕೈ ಹಿಡಿದು ಒಂದು ಭರವಸೆ ಕೊಟ್ಟ ವ್ಯಕ್ತಿ ಅವನು. ಗೌರವ ಇರಲಿ ಅವನ ಮೇಲೆ. ಇಷ್ಟು ಜನರೆದುರಿಗೆ ನೀನು ಹೊಡೆದ ತಕ್ಷಣ ಅವು ನಿನಗೆ ತಿರುಗಿಸಿ ಹೊಡೆದಿದ್ದರೆ ಬದುಕ್ತಿದ್ಯಾ ನೀನು? ತಲೆ ತಗ್ಗಿಸಿದಳು ಸನ್ನಿಧಿ. ತಪ್ಪು ಮಾಡಿದ್ದಾಳೆ ಎಂದು. ಶ್ರೀನಿಕಾ ಅವಳೇನು ತಿಳಿಯದೆ ಮಾತನಾಡಿದಾಳೆ. ಅದನ್ನೇ ದೊಡ್ಡದು ಮಾಡಬೇಡ. ಇಲ್ಲಿ ವರುಣ್ ಮಾಡಿದ್ದು ತಪ್ಪಿದೆ. ಬರೀ ಮಾತಿಗೆ ಹೊಡೆಯಬಾರದಿತ್ತು. ಯಾರಾದರೂ ನೋಡಿದರೆ ಎಂದನು ಆಕಾಶ್ ಮಾತು ಬೆಳೆಯುವುದು ತಡೆಯಲು. ನೋಡಿದರೆ ಏನು ಮಾಡ್ತಿದ್ರು? ಇರುವ ವಿಚಾರ ಹೇಳಿದರೆ ಹಾಗಂತ ಯಾರೋ ಏನೋ ಅಂತಾರೆ ಎಂದು ನಮ್ಮನ್ನು ನಾವು ಬೀದಿಯಲ್ಲಿ ಮಾರಲಾಗುವುದು ಖಂಡಿತ ಸಾಧ್ಯವಿಲ್ಲ. ಹಾಗೆ ನನ್ನ ಸಪೋರ್ಟ್ ಯಾವಾಗಲೂ ವರುಣ್ಗೆ ಇರುತ್ತದೆ. ನಾನು ಕಂಡ ಮತ್ತು ನಾನು ಗೌರವಿಸುವ ಏಕೈಕ ವ್ಯಕ್ತಿ ಅವರು ತಪ್ಪು ಮಾಡಲು ಸಾಧ್ಯವಿಲ್ಲ. ಬೇಕಾದರೆ ಅಭಿ ಮತ್ತು ವರುಣನ್ನು ಆಯ್ಕೆ ಮಾಡಲು ಬಿಟ್ಟರೆ ನಾನು ಈತನನ್ನೇ ಆಯ್ಕೆ ಮಾಡುವೆ. ಅವರೇ ಕೋಪ ಮಾಡಿಕೊಂಡಿದ್ದಾರೆ ಅಂದರೆ ಅವರ ಇನ್ನೆಷ್ಟು ಕೆಟ್ಟದಾಗಿ ಮಾತಾಡಿರಬೇಕು ಎಂದಳು ಶ್ರೀನಿಕಾ. ಅವಳು ಅವಮಾನ ನೋವು ಅನುಭವಿಸಿರುವಳು. ಶ್ರೀ ಹೇಳ್ತಿರೋದು ಸರಿಯಾಗಿದೆ. ಈ ವಿಚಾರ ಅಲ್ಲಿಯೇ ಗೊತ್ತಾಗಿದ್ದರೆ ಅವರಿಗೊಂದು ಗತಿ ಕಾಣಿಸ್ತಿದ್ದೆ. ಪಾರ್ಟಿ ಟೆನ್ಷನಲ್ಲಿ ಅಷ್ಟು ಗಮನ ಹರಿಸಲಿಲ್ಲ. ಆದರೂ ಪರವಾಗಿಲ್ಲ, ಅವರು ಯಾರು ಅಂತ ತಿಳ್ಕೊಂಡು ಅವ್ರಿಗೆ ಏನು ಮಾಡಬೇಕಂತ ನನಗೆ ಗೊತ್ತಿದೆ ಎಂದನು ಅಭಿ ಗಂಭೀರವಾಗಿ. ವರು, ನೋಡು, ಅತ್ತೆ ತಪ್ಪು ಮಾಡಿದ್ದಾರೆ. ಅದಕ್ಕೆ ಶಿಕ್ಷೆಯಾಗಿದೆ. ಇಂಥ ಸಮಯದಲ್ಲಿ ಅಕ್ಕಪಕ್ಕದ ಜನ ಸ್ನೇಹಿತರ ಆಡಿಕೊಂಡು ನಗುವುದು, ಗೇಲಿ ಮಾಡುವುದು ಸಾಮಾನ್ಯ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಇನ್ನು ಬಿಂದುಗಾಗಿ ಒಳ್ಳೆ ವರನ ಹುಡುಕುವ ಜವಾಬ್ದಾರಿ ನಂದು. ಅದರ ಬಗ್ಗೆ ಚಿಂತೆ ಮಾಡಬೇಡ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಎಂದನು ಅಭಿ ವರುಣ್ನ ಹೆಗಲು ಬಳಸಿ. ಎಂದು ತಲೆ ಆಡಿಸಿದ ವರುಣ್. ಆದರೆ ಮನಸ್ಸಿನಲ್ಲಿ ಬೇಸರ ಇದ್ದೇ ಇತ್ತು. ಸರಿಯಾಗಿದ್ದರೆ ಹೋಗಿ ಬಟ್ಟೆ ಚೇಂಜ್ ಮಾಡಿ ರೆಸ್ಟ್ ಮಾಡು. ಕೋಪದಲ್ಲಿ ಕುಯ್ಕೊಂಡು ಮೂಗು ವಾಪಸ್ ಬರೋದಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಸುಮ್ಮನೆ ದುಡುಕಿ ಎಲ್ಲರ ಮುಂದೆ ಕೆಟ್ಟವನಾಗಬೇಡ. ನಾನೆಲ್ಲ ಸರಿ ಮಾಡ್ತೀನಿ. ಇಶಾನ್, ಇವನನ್ನು ಕರ್ಕೊಂಡೋಗು. ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಆಗ್ತಾನೆ ಎಂದವನು. ಅಭಿ ಮಾತಿಗೆ ಸುಮ್ಮನೆ ಹೋದರು ಇಶಾನ್. ವರುಣ್, ಅಣ್ಣ, ನಾನು ಅವರನ್ನು ವಹಿಸಿಕೊಳ್ಳಿಲ್ಲ ಕಣೋ. ನಾನು ಅವರಿಗೆ ವರುಣ್ ಒಳ್ಳೆಯ ಮನುಷ್ಯ ಎಂದು ಹೇಳಿದ್ದು. ಅವರು ಬಿಂದು ಬಗ್ಗೆ ಮಾತಾಡಿದ್ದು ತಪ್ಪು ನಿಜ. ಆದರೆ ನಾನು ಅವನನ್ನು ಬೀದಿಯಲ್ಲಿ ಹೊಡೆದಾಡುವುದು ಬೇಡ ಎಂದು ತಡೆದದ್ದು. ಇವನು ಅದನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ನಾನು ನಿಜಕ್ಕೂ ಬಿಂದು ಬಗ್ಗೆ ಕೆಟ್ಟ ಭಾವನೆ ಹೊಂದಿಲ್ಲ ಕಣೋ ಎಂದನು ಸಾತ್ವಿಕ್ ಬೇಸರದಿಂದ. ವರುಣ್ ಕೋಪದಲ್ಲಿ ತನ್ನ ತಂಗಿಯ ಜೀವನ ಅಡಗಿದೆ ಎಂದು ಅವನಿಗೂ ತಿಳಿದಿದೆ. ನೀನೇನು ಅಂತ ನನಗೆ ಗೊತ್ತಿದೆ ಸಾಕು. ತಾಯಿ ರಾಕ್ಷಸಿ ಆಗಲಿ, ಕೊಲೆಗಾತಿ ಆಗಲಿ, ಮಕ್ಕಳಿಗೆ ಅವರೇ ದೇವರು. ಯಾಕೆಂದರೆ ತಾಯಿ ಎಂದು ಮಕ್ಕಳಿಗೆ ವಿಷ ಉಣಿಸುವುದಿಲ್ಲ. ತಾನು ವಿಷ ಕುಡಿದರೂ ಮಕ್ಕಳಿಗೆ ಅಮೃತ ಕೊಡ್ತಾಳೆ.
ಅವನು ಮೊದಲೇ ತಾಯಿ ಮಾಡಿದ ಕೆಲಸದಿಂದ ದೂರವಿದ್ದು ಕೊರಗುತ್ತಿದ್ದಾನೆ. ಅದರ ನಡುವೆ ಈ ರೀತಿ ಮಾತುಗಳು ಬಂದಾಗ ಅವನ ಮನಸ್ಸು ರಾಡಿಯಾಗುವುದು ಸಹಜ. ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ, ಬೇಸರ ಆಗಬೇಡ, ಬಿಡು ಎಂದು ಅಭಿ ಸಮಾಧಾನಿಸಿದವ ನಿರಾಳವಾಗಿದ್ದನು. ಸನ್ನಿಧಿ, ನೀನು ಮಾಡಿದ್ದಕ್ಕೆಲ್ಲ ನಾವು ಸುಮ್ಮನೆ ಇದ್ದೀವಿ ಎಂದು ನೀನು ಇಷ್ಟದಂತೆ ನಡೆದುಕೊಳ್ಳಲು ಹೋಗಬೇಡ. ನನ್ನ ತಾಳ್ಮೆ ಕೆಟ್ಟರೆ ತಂಗಿ ಎಂದು ಕೂಡ ನೋಡೋದಿಲ್ಲ. ನಿನ್ನಿಂದ ಅವನಿಗೆ ಆಗಿರುವ ನೋವುಗಳು ಕಡಿಮೆ ಇಲ್ಲ. ಇಲ್ಲಿ ನಾವೆಲ್ಲ ಮಾತಾಡ್ತಿದ್ದೇವೆ ಎಂದರೆ ಮಧ್ಯದಲ್ಲಿ ಬರಬಾರ್ದು ಎಂದು ನಿನಗೆ ಅರಿವಿರಲಿ. ವಿಚಾರ ಏನೇ ಇರಲಿ, ಪೂರ್ತಿ ಆಗುವವರೆಗೂ ಸುಮ್ಮನೆ ನಿಲ್ಲುವುದನ್ನು ಕಲಿ. ಇದು ನಿನ್ನ ಆರೋಗ್ಯಕ್ಕೂ ಒಳ್ಳೆಯದು. ಯಾಕೆಂದರೆ ನಿಂಗಿಂತ ಈ ಮನೆಯಲ್ಲಿ ಅವನಿಗೆ ಪ್ರಾಮುಖ್ಯತೆ ಹೆಚ್ಚು, ನೆನಪಿರಲಿ ಎಂದನು ಅಭಿ ಸನ್ನಿಧಿಗೆ ಎಚ್ಚರಿಕೆ ನೀಡುವಂತೆ. ಅವನ ಮಾತಿಗೆ ಉಳಿದವರು ತಲೆ ಆಡಿಸಿದರು. ನೀನೇನೇ ನೋಡ್ಕೊಂಡು ನಿಂತಿದ್ಯಾ? ನಡಿ ಬಿದ್ಕೋ. ಯಾರಾದರೂ ಜಗಳ ಮಾಡ್ತಿದ್ರೆ ಸಾಕು, ವೀರ ವನಿತೆ ಥರ ಮಧ್ಯಕ್ಕೆ ಬಂದಿರ್ತಾಳೆ. ಉಸಿರು ಕಟ್ಟಿದರೆ ಏನು ಮಾಡೋದು? ನಡಿ ಮೊದಲು, ಬೆಳಿಗ್ಗೆ ಮಾತನಾಡುವೆಯಂತೆ ಎಂದ ಅಭಿ ಗಂಭೀರವಾಗಿ ನಿಂತ ಮಡದಿಯ ಗದರಿ ಕರೆದುಕೊಂಡು ಹೋದನು. ಈ ಹುಡುಗರಿಗೆ ಏನಾಗ್ತಿದೆ? ಒಂದೊಂದು ಸಾರಿ ಚೆನ್ನಾಗಿ ಇರ್ತಾರೆ, ಒಂದೊಂದು ಸಾರಿ ಹಾರಿ ಬೀಳ್ತಾರೆ. ನಮಗಂತೂ ಸಾಕಾಗೋಗಿದೆ. ಇವರು ನ್ಯಾಯ ಪಂಚಾಯಿತಿ ಮಾಡಿ ಯಾವ ಕಡೆ ಹೇಳಿದರೂ ತಪ್ಪು. ಇವನ ಬಗ್ಗೆ ಹೇಳಿದರೆ ಅವನಿಗೆ ಕೋಪ ಬರುತ್ತೆ, ಅವನ ಬಗ್ಗೆ ಹೇಳಿದರೆ ಇವನಿಗೆ ಕೋಪ ಬರುತ್ತೆ ಎಂದರು ಅಶೋಕ್ ಹನೆ ನೀವಿಕೊಂಡು. ನೀವೇನು ಚಿಕ್ಕಂದಿನಲ್ಲಿ ಕಡಿಮೆನಾ? ನೀವು ನಾವು ಮದುವೆಯಾದ ಹೊಸದ್ರಲ್ಲಿ ಹೀಗೆ ಹಾಡುತ್ತಿದ್ದದು. ನೀವು ಪುಣ್ಯಕ್ಕೆ ರಮೇಶ್ ಬಾವ ಮಿಲಿಟ್ರಿಯಲ್ಲಿದ್ದರು. ನರಸಿಂಹ ಬಾವ ಮಾತೇ ಆಡುತ್ತಿರಲಿಲ್ಲ. ನೀವು ತಾನೇ ಇನ್ಯಾರ ಜೊತೆ ಜಗಳ ಮಾಡೋಕ್ಕೆ ಹೋಗ್ತಿದ್ರಿ, ಅದಕ್ಕೆ ಸುಮ್ಮನೆ ಆಗ್ತಿದ್ರಿ ಎಂದರು ನಿರುಪಮ ಮೂತಿ ತಿರುವಿಕೊಂಡು ಗಂಡನ ಅನುಕಿಸಿದಂತೆ. ನನ್ನ ರೇಗಿಸೋಕ್ಕೆ ಒಂದು ಅವಕಾಶವನ್ನು ಬಿಡೋಲ್ಲ ಅಲ್ವಾ? ನೀನು ಸೊಸೆ ಬಂದ ಮೇಲೆ ಹೆಚ್ಚಿಕೊಂಡಿದ್ಯಾ ಎಂದವರ ಮಾತಿಗೆ ಇಷ್ಟೊತ್ತಿನವರೆಗೂ ಅವರದು ಆಯಿತು. ಈಗ ನೀವು ಶುರು ಮಾಡಬೇಡಿ, ನಡೀರಿ ಮಲಗಿ, ಸಮಯ ಆಗಿದೆ ಎಂದ ರಮೇಶ್ ಮಾತಿಗೆ ಉಳಿದವರು ನಕ್ಕರು. ಕತೆ ಮುಂದುವರಿಯುತ್ತದೆ. ಆಮೇಲೆ ಕತೆಗೊಂದು ಲೈಕ್ ಆ್ಯಂಡ್ ಶೇರ್ ಕೊಡಿ. ಯಾಕೆ ಯಾರು ಕಥೆಯನ್ನು ಕೇಳುವುದಿಲ್ಲ? ತುಂಬ ಕಡಿಮೆ ಜನರು ಕೇಳ್ತಾ ಇದ್ದಾರೆ. ನಿಮ್ಗೆ ಈ ಕತೆ ಇಷ್ಟ ಇಲ್ವಾ?